ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವ್ರೆ, ಕೆಟ್ಟದ್ದು ಒಳ್ಳೇದು ನಿನಗೆ ಬಿಟ್ಟಿದ್ದು. ಈ ಮನೆನ ನೀನೇ ಕಾಪಾಡಬೇಕು. ವಾಟ್? ಸೀರಿಯಸ್ಲಿ? ಅಷ್ಟು ದೊಡ್ಡ ಹಾಸ್ಪಿಟಲ್ ರನ್ ಮಾಡ್ತಾ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವಿತೌಟ್ ಅವರ್ ನಾಲೆಡ್ಜ್ ಆ ವ್ಯಕ್ತಿನ ನೀವು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದು ಅಲ್ದೆ, ಅವ್ರನ್ನ ಕರ್ಕೊಂಡು ಹೋಗಕ್ ಬಂದಿರೋರ್ ಬಗ್ಗೆ ಸರಿಯಾಗಿ ವಿಚಾರಿಸ್ದೆ ಈಗ ನಾವೇನ್ ಮಾಡಕ್ಕಾಗತ್ತೆ ಅಂತ ಹೇಳ್ತಿದ್ದೀರಲ್ಲ. ಒಂದು ಕೊಲೆ ಕೇಸಲ್ಲಿ ಆತ ಎಷ್ಟು ಇಂಪಾರ್ಟೆಂಟ್ ಸಾಕ್ಷಿ ಅಂತ ನಿಮ್ಗೆ ಗೊತ್ತಾ? ನಿಮ್ಮ ಬೇಜವಾಬ್ದಾರಿತನಕ್ಕೆ ಈಗ ನಾನು ಕೋರ್ಟಲ್ಲಿ ತಲೆ ತಗ್ಗಿಸ್ಬೇಕಾಗಿದೆ. ನೋಡಿ, ನೀವು ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಿಮಗೆ ಮಂಡೇವರೆಗೂ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಕೇಳಿದ ಡೀಟೇಲ್ಸ್ ಎಲ್ಲ ನೀವು ಪ್ರೊವೈಡ್ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಲೀಗಲ್ ಆಕ್ಷನ್ ತಗೋಬೇಕಾಗತ್ತೆ. ಬಿ ರೆಡಿ. ಕರ್ಣನ್ ಕಾರ? ಅಶ್ವಿನೂ ಇದ್ದಾನೆ. ಏನೋ ಸೀರಿಯಸ್ ವಿಷಯದಲ್ಲಿ ಮುಳುಗೋಗಿದ್ದಾರೆ. ಏನೋ ಇಲ್ಲೇನ್ ಮಾಡ್ತಿದ್ದೀರಾ? ಅರ್ಜುನ್, ನೀನೇನಿಲ್ಲಿ? ನೀವಿಬ್ರು ಸೇರ್ಕೊಂಡು ಏನೋ ಕಾನ್ಸ್ಪಿರಸಿ ನಡೆಸ್ತಿರೋ ಹಾಗಿದೆ. ಕಾನ್ಸ್ಪಿರಸಿನ? ನಾನ್ ಲಾಯರ್ ಸ್ವಾಮಿ, ನನಗೇನು ಅಷ್ಟು ಗೊತ್ತಾಗಲ್ವಾ? ಯಾರ ವಿರುದ್ಧ ಏನ್ ಸ್ಕೆಚ್ ಆಗ್ತಿದ್ದೀರಾ ಹೇಳಿ. ಸ್ಕೆಚ್ ಸ್ಕೆಚ್ ಅಂತ ಕಾನ್ಸ್ಪಿರಸಿ ಅಂತೆ. ಯಾಕೆ ಇಷ್ಟೊಂದು ಆಗ್ತಾ ಇದ್ದೀರಾ? ಇನ್ನೇನು ಅರ್ಜುನ್, ಕಾನ್ಸ್ಪಿರಸಿ ಅಂತ ಏನೂ ಇಲ್ಲ. ಅದು ನನಗೆ ಗೊತ್ತಿರೋ ಯಾರೋ ಒಬ್ರದು ಮದುವೆ ಇತ್ತು. ಅವ್ರಿಗೆ ಕೇಟ್ರಿಂಗ್ ಬೇಕಿತ್ತಂತೆ. ಸುಮಾರು 1,500 ಜನಕ್ಕೆ ಊಟ ಬೇಕು ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಹೌದೌದು. ಮನೇಲೆ ಮಾತಾಡ್ಬೋದಾಗಿತ್ತಲ್ವಾ? ಅದು ಮನೇಲಿ ಅದು ಇವ್ರ ಫ್ರೆಂಡ್ ಇಲ್ಲೇ ಬರ್ತೀನಿ ಅಂದ್ರು, ಅದಕ್ಕೆ ಅಲ್ವಾ ವೇಟ್ ಮಾಡ್ತಿರೋದು. ಹೌದು. ಸರಿ, ಕ್ಯಾರಿ ಆನ್. ನಾನು ಆಮೇಲೆ ಸಿಗ್ತೀನಿ. ಅಕ್ಕ ನೋಡಿ, ಈ ಮನೇಲಿ ದೆವ್ವ ಇದೆಯೋ ಇಲ್ವೋ ಕರೆಕ್ಟಾಗಿ ಹೇಳಿ ಅಕ್ಕ. ಅಯ್ಯೋ ಮೀರಾ, ಅರ್ಜುನ್ ಸರ್ ಬೆಳಗ್ಗೆನೆ ಹೇಳಿ ಹೋದ್ರಲ್ಲ, ಮತ್ತೆ ಯಾಕೆ ಅದನ್ನ ಕೇಳ್ತಾ ಇದ್ಯಾ? ಅವ್ರು ಹೇಳ್ತಾರೆ ಭ್ರಮೆ ಅಂತ. ನೀವು ನಿಮ್ಮ ಅಭಿಪ್ರಾಯ ಹೇಳಿ ಅಕ್ಕ. ಮೀರಾ, ನನ್ನ ಅಭಿಪ್ರಾಯನ ನಾನು ಅವತ್ತಿಂದ ಹೇಳ್ತಾನೆ ಬಂದಿದ್ದೀನಿ.
ಇವತ್ತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಒಳ್ಳೇದು ಅಂತ ಇದ್ಮೇಲೆ ಕೆಟ್ಟದ್ದು ಇರ್ಲೇಬೇಕು. ಅದನ್ನ ಬೇಕಾದ್ರೆ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ ಬೇಕಾದ್ರೂ ಹೇಳ್ಬಹುದು. ಕಣ್ಣಿಗೆ ಕಾಣಿಸ್ದೆ ದೇವ್ರು ಹೇಗೆ ಒಳ್ಳೇದನ್ನ ಮಾಡ್ತಾ ಇರ್ತಾನೋ ಹಾಗೆ ಕಣ್ಣಿಗೆ ಕಾಣಿಸ್ದೆ ಈ ನೆಗೆಟಿವ್ ಎನರ್ಜೀಸು ಕೆಟ್ಟದ್ ಮಾಡ್ತಾ ಇರುತ್ತೆ. ನೆಗೆಟಿವ್ ಎನರ್ಜಿಗಳು ಅಂದ್ರೆ ದೇವುಗಳೇ ತಾನೆ? ಇಲ್ಲ ಮೀರಾ, ಇಲ್ಲೇ ನೀನ್ ಎಡವ್ತಾ ಇರೋದು. ಈಗ ದೇವ್ರು ನಮಗೆ ಒಳ್ಳೇದ್ ಮಾಡ್ತಾ ಇರ್ತಾನೆ. ಒಳ್ಳೇದ್ ಮಾಡ್ಬೇಕು ಅಂದ್ರೆ ಅವನ್ ಏನ್ ಮಾಡ್ತಾನೆ? ಕಣ್ಣಿಗೆ ಕಾಣಿಸ್ಕೋತಾನಾ? ಇಲ್ಲ. ಒಬ್ಬ ಮನುಷ್ಯನ್ ರೂಪದಲ್ಲಿ ಬಂದು ನಮಗೆ ಎಲ್ಲಾ ರೀತಿನಲ್ಲೂ ಸಹಾಯ ಮಾಡ್ತಾ ಹೋಗ್ತಾನೆ ಅಲ್ವಾ? ಹಾಗೆ ನೀನ್ ಹೇಳೋ ದೆವ್ವಗಳು ಅಷ್ಟೇ, ಕಣ್ಣಿಗೆ ಕಾಣಿಸ್ಕೊಳಲ್ಲ. ಕೆಟ್ಟದ್ ಮಾಡ್ಬೇಕು ಅಂತಾನೆ ಒಬ್ಬ ಮನುಷ್ಯನ್ ರೂಪದಲ್ಲಿ ಬಂದು ಕೆಟ್ಟದ್ ಮಾಡಬಹುದು. ಆದ್ರೆ ಪ್ರಿಯಾ ದೆವ್ವ ನನ್ ಕಣ್ಣಿಗೆ ಕಾಣಿಸ್ಕೊತಿದ್ಯಲ್ಲ. ನನ್ ಕಣ್ಣಿಗೆ ಕಾಣಿಸ್ಕೊಂಡಿಲ್ವಲ್ಲ, ಅನುಭವಕ್ಕೂ ಬಂದಿಲ್ಲ. ನಿಮ್ ಅನುಭವಕ್ ಬರೋ ಹಾಗೆ ಮಾಡಿದ್ರೆ ಅರ್ಥ ಆಯ್ತು ಬಿಡು. ನಾನ್ ಬಂದು ನಿನ್ ಜೊತೆ ಮಲ್ಕೋಬೇಕು ಅಷ್ಟೇ ತಾನೆ? ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಪೀಟಿಕೆ? ಬರ್ತೀನಿ ಬಿಡು, ನಾನು ನೋಡ್ದಾಗತ್ತೆ. ಆತರ ನೀವು ರಾತ್ರಿ ನನ್ ಜೊತೆ ಇದ್ ನೋಡಿದ್ರೆ ನಿಮ್ಗೂ ನಂಬಿಕೆ ಬರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ನೀವೊಂದು ಪೂಜೆ ಮಾಡ್ಬೇಕು. ನೀವ ಪೂಜೆ ಮಾಡಿದ್ರೆ ಪ್ರಿಯಾ ಎಕ್ಸಿಸ್ಟೆನ್ಸು ಈ ಮನೇಲಿ ಇದೆಯೋ ಇಲ್ವೋ ಅಂತ ಸುಲಭವಾಗಿ ತಿಳ್ಕೊಬಹುದು. ಪೂಜೆನಾ? ನಿನಗ್ಯಾರು ಹೇಳಿದ್ರು? ಏನ್ ಪೂಜೆ? ಮಾಯಮ್ಮ ಹೇಳಿದ್ರು. ಮಾಯಮ್ಮನ? ಹೌದು ಅಕ್ಕ. ಅವರು ಅಜ್ಜಿಗೆ ಹುಷಾರ್ ಮಾಡಿದ್ ನೋಡಿದ್ನಲ್ಲ, ನೀವೂನು ಕೃಷ್ಣನ್ ಮೇಲ್ ವಾಮಾಚಾರ ಆಗಿದೆ, ಅದನ್ನ ಅವ್ರು ತೆಗಿತಾರ ಅಂತ ಕೇಳಿದ್ರಲ್ಲ, ಅದಕ್ಕೆ ಅವ್ರ ಹತ್ರ ಹೋಗಿ ನನಗಾಗ್ತಿರೋ ಅನುಭವಗಳನ್ನ ಅವ್ರ ಹತ್ರ ಹೇಳ್ದೆ. ಅದಕ್ಕವರು ಒಂದ್ ಪೂಜೆ ಮಾಡ್ಬೇಕು, ಅದ್ರಿಂದ ಪ್ರಿಯಾ ದೆವ್ವ ಆಗಿದಳು ಇಲ್ವೋ ಅಥವಾ ಇದೆಲ್ಲ ಭ್ರಮೆನೋ ಅಂತ ಹೇಳಕ್ ಸಾಧ್ಯ ಅಂತ ಹೇಳಿದ್ರು. ಮೀರಾ, ಭಯ ಆಗ್ತಾ ಇರೋದು, ಪ್ರಿಯಾ ಕಾಣಿಸ್ಕೊಳ್ತಾ ಇರೋದು ಎರಡು ನಿನಗೆ ತಾನೆ? ಪೂಜೆ ಮಾಡ್ಬೇಕಾಗಿರೋದು ನೀನೇ ತಾನೆ? ಆಕ್ಚುಲಿ ನನ್ಗೆ ಪೂಜೆ ಮಾಡಕ್ ಹೇಳಿದ್ರು ಅಕ್ಕ. ಆದ್ರೆ ನನಗ್ ತುಂಬಾ ಭಯ. ಅದಕ್ಕೆ ನಿಮ್ ಕೈಲಿ ಮಾಡ್ಸೋಣ ಅಂತ ಬಂದೆ. ಅಕ್ಕ ಪ್ಲೀಸ್, ನೀವು ಮಾಡ್ತೀರಾ ಅಲ್ವಾ? ಒಳ್ಳೆ ಹೆದರ್ಪುಕ್ಲಿ ಮೀರಾ ನೀನು. ಆಯ್ತು ಬಿಡು, ಮಾಡ್ತೀನಿ. ಆದ್ರೆ ಅದೇನ್ ಪೂಜೆ, ಅದರಿಂದ ಯಾರಿಗೂ ಏನು ತೊಂದರೆ ಅಪಾಯ ಆಗಲ್ವಾ ಅಂತ ಮೊದ್ಲು ನಾನ್ ತಿಳ್ಕೋಬೇಕು. ಅಯ್ಯೋ ಅಕ್ಕ, ಯಾರಿಗೂ ಯಾವ ತೊಂದ್ರೆನೂ ಆಗೋದಿಲ್ಲ. ಪೂಜೆನೂ ಅಷ್ಟೇ, ತುಂಬಾ ಸಿಂಪಲ್ಲು. ಕುಂಬಳಕಾಯಿ ನಿಂಬೆ ಹಣ್ಣು ಪೂಜೆ ಅಷ್ಟೇ. ಓಕೆ ಅಲ್ವಾ? ಓಕೆ, ಮಾಡೋಣ ಬಿಡು. ಪ್ರಿಯಾ ವಿಚಾರದಲ್ಲಿ ನನಗೂ ಒಂದು ಕ್ಲಾರಿಟಿ ಸಿಕ್ಕಾಗತ್ತೆ. ಸರಿ ಅಕ್ಕ, ಅವ್ರ ಪೂಜೆಗೆ ರೆಡಿ ಮಾಡ್ಕೊಂಡು ಕಾಯ್ತಿದ್ದಾರೆ, ಬನ್ನಿ ಹೋಗೋಣ. ಏಯ್, ಇವತ್ತೇನಾ? ಹಾ, ಇವತ್ತೇ, ಈಗ್ಲೇ. ಅಮಾವಾಸ್ಯೆಲಿ ಮಠ ಮಠ ಮಧ್ಯಾಹ್ನದಲ್ಲಿ ಪೂಜೆ ಆಗ್ಬೇಕಂತೆ.